Okay. Let us come to the next concept is torque on a rectangular current loop placed in a uniform magnetic field. Torque means ತಿರುಗೋದು ಅಂತ. ರೆಕ್ಟ್ಯಾಂಗುಲರ್ ಕರೆಂಟ್ ಲೂಪ್, ರೆಕ್ಟ್ಯಾಂಗುಲರ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಲೂಪ್ ಅನ್ನ, ರೆಕ್ಟ್ಯಾಂಗುಲರ್ ಆಗಿರ್ತಕ್ಕಂಥ ಕರೆಂಟ್ ಲೂಪ್ ಇಂದ ಅದು ಹೇಗೆ ತಿರುಗುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕು ಇವತ್ತು. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಮ ಮನೆಯಲ್ಲಿರೋ ಮಿಕ್ಸಿ ತಿರುಗುತ್ತಲ್ಲ, ಆ ತಿರುಗೋದು ಕರೆಂಟ್ ಕೊಟ್ಟಾಗ ಹೆಂಗೆ ತಿರುಗುತ್ತೆ, ಅಥವಾ ಫ್ಯಾನ್ ತಿರುಗೋದು ಅಥವಾ ಮೋಟರ್ ತಿರುಗೋದು, ಅದೆಲ್ಲದಕ್ಕೂ ಇದೇ ಪ್ರಿನ್ಸಿಪಲ್ ಅಪ್ಲಿಕೇಬಲ್ ಆಗುತ್ತೆ. ಆಯ್ತಾ? ಎಸ್. In the earlier class, you know that when current passes through a conductor is kept in a magnetic field, it will experience a force. That force expression is, look here, F is equal to BAL sin theta. ಅನ್ನೋದನ್ನ ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಒಂದು ವೈರ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದ್ರೆ ಆವಾಗ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ, ಕರೆಂಟ್ ಹೀಗಿದೆ ಅಂದಾಗ 3 Z ಆಕ್ಸಿಸ್ ಬರಬೇಕು. ಹೌದಾ? ಅಂದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅನ್ಕೊಂಡ್ರೆ ಇದು ಕರೆಂಟ್ ಫ್ಲೋ ಆಗುತ್ತೆ ಅಂದ್ರೆ ಫೋರ್ಸಿಂಗ್ ಎಕ್ಸ್ಪೀರಿಯನ್ಸ್ ಆಗಬೇಕು ಆ ಕಡೆಗೆ. ಆಯ್ತಾ? ಫೋರ್ಸಿಂಗ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಅದನ್ನ ಹಿಂಗ್ ತೋರ್ಸಕ್ ಆಗಲ್ವಲ್ಲ, ಅದಕ್ಕೆ ಹಿಂಗ್ ಕ್ರಾಸ್ ತೋರಿಸಿದೀವಿ. ಇದು ಫೋರ್ಸಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ಕರೆಂಟ್ ಉಲ್ಟಾ ಫ್ಲೋ ಆಗ್ತಾ ಇದ್ರೆ, ಹಿಂಗ್ ಆಗ್ತಾ ಇದ್ರೆ ಅವಾಗ ಏನಾಗುತ್ತೆ, ಫೋರ್ಸ್ ಈ ಕಡೆ ಬರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಇರುತ್ತೆ, ಕರೆಂಟ್ ಉಲ್ಟಾ ಫ್ಲೋ ಆಗುತ್ತೆ ಅಂದ್ರೆ ಫೋರ್ಸ್ ಈ ಕಡೆ ಬರುತ್ತೆ. ಇನ್ನೊಂದು ಡೈರೆಕ್ಷನ್ ಹಿಂಗಿದೆ, ಒಂದು ಡೈರೆಕ್ಷನ್ ಹೀಗಿದೆ, ಅವಾಗ ಫೋರ್ಸ್ ಈ ಕಡೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ಕರೆಂಟ್ ಹಿಂಗ್ ಫ್ಲೋ ಆಗ್ತಿರ್ಬೇಕಾದ್ರೆ ಈ ಕಡೆ ಬರುತ್ತೆ. ಒಂದು ಫೋರ್ಸ್ ಈ ಕಡೆ, ಒಂದು ಫೋರ್ಸ್ ಈ ಕಡೆ ಆಗ್ತದೆ. ಕಪಲ್ ಅಂತ ಕರಿತೀವಿ, ಮೂಮೆಂಟ್ ಆಫ್ ಕಪಲ್ ಅಥವಾ ಟಾರ್ಕ್ ಅಂತ ಕರಿತೀವಿ. ಗೊತ್ತಲ್ಲ, ಇಲ್ಲಿ ಟಾರ್ಕ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಓದಿದಿರಲ್ವಾ? ಎಸ್. ಅಲ್ಲಿ ಏನಾಗುತ್ತೆ, ಈ ಕಡೆ ಒಂದು ಫೋರ್ಸ್, ಈ ಕಡೆ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ಆಟೋಮೆಟಿಕ್ ಆಗಿ ಅದು ತಿರುಗುತ್ತೆ. ಆಟೋಮೆಟಿಕ್ ಆಗಿ ತಿರುಗುತ್ತೆ. ಒಂದು ಫೋರ್ಸ್ ಹಿಂಗೆ, ಒಂದು ಫೋರ್ಸ್ ಹಿಂಗೆ ಆಗ್ತದೆ, ಆಟೋಮೆಟಿಕ್ ಆಗಿ ತಿರುಗುತ್ತೆ. ಹೌದಾ? ಇದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮಿಕ್ಸಿಗಳಲ್ಲಿ, ಫ್ಯಾನ್ಗಳಲ್ಲಿ ಇದೇ ಪ್ರಿನ್ಸಿಪಲ್ಸ್ ಅನ್ನ ಯೂಸ್ ಮಾಡೋದು. ಎಸ್. ಕನ್ಸಿಡರ್ ರೆಕ್ಟಾಂಗುಲರ್ ಲೂಪ್ ಕಾಯಿಲ್ PQRS of length L and breadth B suspended in a uniform magnetic field B that is parallel to the plane of the coil as shown in the figure. That a current I flows through the coil. Since the sides QR and PS are parallel to the field B, the force experienced by them will be 0. Yes. Look here. ಇಲ್ಲಿ ಈ QR ಮತ್ತೆ PS ಏನಾಗಿದೆ, ಇದ್ರಲ್ಲಿ ಹೋಗ್ತಕ್ಕಂಥ ಕರೆಂಟ್ ಮತ್ತೆ ಇದ್ರಲ್ಲಿ ಹೋಗ್ತಕ್ಕಂಥ ಕರೆಂಟ್ ಇಲ್ಲಿ ಹೋಗುತ್ತಲ್ಲ, ಈ ಪಾರ್ಟ್ ಅಲ್ಲಿ ಬ್ರೆಡ್ತ್ ಪಾರ್ಟ್ ಇದೆಯಲ್ಲ, ಈ ಬ್ರೆಡ್ತ್ ಪಾರ್ಟ್ ಅಲ್ಲಿ ಏನ್ ಕರೆಂಟ್ ಹೋಗುತ್ತೆ ಅದು ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಯಾಕೆ? F is equal to BAL sin theta ಅಂತಿದೆ. ಹೌದಾ? ಇಲ್ಲಿ ಇದೇನಾಗುತ್ತೆ, ಇದು ಥೀಟಾ ಆಂಗಲ್, ಇದು ಆಂಗಲ್ ಥೀಟಾ. ಹೌದಾ? ಇದು ಥೀಟಾ. ಇದು ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಪ್ಯಾರಲಲ್ ಆದ್ರೆ ಥೀಟಾ ಇಸ್ ಈಕ್ವಲ್ ಟು 0, sin 0 ಇಸ್ ಈಕ್ವಲ್ ಟು 0, F ಇಸ್ ಈಕ್ವಲ್ ಟು 0. ಅಂದ್ರೆ QR ಅಲ್ಲಿ ಮತ್ತೆ PS ಅಲ್ಲಿ ಕರೆಂಟ್ ಹೋಗ್ಬೇಕಾದ್ರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಹಾಗಾದ್ರೆ ಮ್ಯಾಕ್ಸಿಮಮ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಯಾವಾಗ? QP ಮತ್ತೆ RS ಅಲ್ಲಿ. ಯಾಕೆ? ದಿ QP ಅಂಡ್ RS ಆರ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆದಾಗ ಏನಾಗುತ್ತೆ, sin 90 is equal to 1, therefore F is equal to BAL. ಅದಕ್ಕೆ ಹೇಳ್ತಿರೋದು ನಾವು, ಈ QR ಅಲ್ಲಿ ಕರೆಂಟ್ ಹೋಗ್ಬೇಕಾದ್ರೆ, PS ಕರೆಂಟ್ ಹೋಗ್ಬೇಕಾದ್ರೆ ಏನಾಗಿರುತ್ತೆ, ಫೋರ್ಸ್ 0 ಆಗಿರುತ್ತೆ. ದ ಫೋರ್ಸ್ ಆನ್ PQ ಈಸ್ F is equal to PQ ಅಂದ್ರೆ ಇದು ಪರ್ಪೆಂಡಿಕ್ಯುಲರ್. BAL sin theta, theta is equal to 90 degree, sin 90 is equal to 1, therefore F is equal to BAL. ಇದು ಫೋರ್ಸ್. ಇಲ್ಲಿ theta is equal to 90 degree, sin 90 is equal to 1. ಇದು ಪರ್ಪೆಂಡಿಕ್ಯುಲರ್, ಇದು ಪರ್ಪೆಂಡಿಕ್ಯುಲರ್, ಬಟ್ ಡೈರೆಕ್ಷನ್ ಈಸ್ ಆಪೋಸಿಟ್. ಕರೆಂಟ್ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಹೀಗೆ ಹೋಗುತ್ತೆ. ನೀವು ಫ್ಯಾನ್ ಅಲ್ಲೂ ಹಿಂಗೆ ಆಗೋದು, ಮಿಕ್ಸಿಯಲ್ಲಿ ಹಿಂಗೆ ಆಗೋದು. ಕರೆಂಟ್ ಹಿಂಗೆ ಬರಬೇಕಾದ್ರೆ ಫೋರ್ಸ್ ಈ ಕಡೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. therefore F is equal to BL. Similarly, the force RS is also F is equal to BL. Same. RS ಅಲ್ಲೂ ಪರ್ಪೆಂಡಿಕ್ಯುಲರ್ ಥೀಟಾ is equal to 90 ಆಗುತ್ತೆ, F is equal to BL. But these two forces are equal in magnitude but acting in opposite direction. Equal force ಇರುತ್ತೆ ಬಟ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. The two equal unlike parallel forces constitute a couple. ಯಾವಾಗ ಟೂ ಈಕ್ವಲ್ ಫೋರ್ಸಸ್ ಒಂದೇ ಬಾಡಿ ಮೇಲೆ, ಒಂದೇ ಕಾಯಿಲ್ ಮೇಲೆ ಅಥವಾ ರೆಕ್ಟಾಂಗಲ್ ಲೂಪ್ ಮೇಲೆ ಆಗ್ತದೆ, ಏನಾಗುತ್ತೆ ಹೋಗೋದು, ಒಂದು ಈ ಕಡೆ ಆಗ್ತಾ ಇದ್ರೆ ಒಂದು ಈ ಕಡೆ ಆಗ್ತಾ ಆಗುತ್ತೆ. ಉದಾಹರಣೆಗೆ ಇದನ್ನ ತಗೊಳ್ಳೋಣ, ಇದು ರೆಕ್ಟಾಂಗುಲರ್ ಅಂತ ಅನ್ಕೊಳ್ಳೋಣ, ರೆಕ್ಟಾಂಗುಲರ್ ಕಾಯಿಲ್ ಅಂತ ಇದೆ, ಮೊಬೈಲ್ ಹಿಡ್ಕೊಳ್ಳೋಣ. ಅರ್ಥ ಹೇಳ್ತಿರೋದು, ಇದು ರೆಕ್ಟಾಂಗುಲರ್, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ. ಅವಾಗ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇದು, ಇಲ್ಲಿ ಹೋಗ್ತಕ್ಕಂಥ ಕರೆಂಟ್ 0, ಇಲ್ಲಿ ಹೋಗ್ತಕ್ಕಂಥ ಕರೆಂಟ್ 0.
ಇಲ್ಲಿ ಹೋಗ್ತಕ್ಕಂಥ ಕಾಯಿಲಲ್ಲಿ ಫೋರ್ಸ್ ಬರುತ್ತೆ, ಇಲ್ಲಿ ಹೋಗ್ತಕ್ಕಂಥ ಕರೆಂಟ್ ಇಲ್ಲಿ ಹೋಗ್ಬೇಕಾದ್ರೂ ಫೋರ್ಸ್ ಬರುತ್ತೆ. ಇದಕ್ಕೆ ಒಂದು ವಯಸ್ಸು ತಾನೆ ಇದೆ, ವಯಸ್ಸು ಬಿಟ್ಟು ಹಿಡ್ಕೊಳ್ಳೋಣ. ಅರ್ಥ ಆಗತ್ತೆ ಹೇಳ್ತಿರೋದು. ಇದರಲ್ಲಿ ಕರೆಂಟ್ ಹಿಂಗ್ ಫ್ಲೋ ಆಗ್ಬೇಕಾದ್ರೆ ಫೋರ್ಸ್ ಹಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಇದರಲ್ಲಿ ಕರೆಂಟ್ ಫ್ಲೋ ಆಗ್ಬೇಕಾದ್ರೆ ಫೋರ್ಸ್ ಈ ಕಡೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಟೋಮೆಟಿಕ್ ಏನಾಗುತ್ತೆ, ಹಿಂಗ್ ತಿರುಗುತ್ತೆ, ಇದು ಹಿಂಗ್ ತಿರುಗುತ್ತೆ. ಇದಕ್ಕೆ ಮೇಲೆ ಬ್ಲೇಡ್ ಫಿಕ್ಸ್ ಮಾಡಿರ್ತೀವಿ. ಸಣ್ಣ ಬ್ಲೇಡ್ ಫಿಕ್ಸ್ ಮಾಡಿದ್ರೆ ಮಿಕ್ಸಿ, ದೊಡ್ಡ ಬ್ಲೇಡ್ ಫಿಕ್ಸ್ ಮಾಡಿದ್ರೆ ಕೆಳಗೆ ದೊಡ್ಡ ಬ್ಲೇಡ್ ಫಿಕ್ಸ್ ಮಾಡಿದ್ರೆ ಫ್ಯಾನ್. ಅಂದ್ರೆ ಮೋಟರ್ ವರ್ಕ್ ಮಾಡೋದೇ ಈ ಪ್ರಿನ್ಸಿಪಲ್ಸ್ ಮೇಲೆ, ಹಿಂಗ್ ತಿರುಗುತ್ತೆ. ಎಸ್, ಹಾಗಿದ್ರೆ what is the coil is access to the suspension. The moment of this couple, torque ane kare. Torque ಅಂದ್ರೆ ಏನು? Force into arm of the couple, moment of the couple ಅಂತ ಕರಿತೀವಿ, moment of arm ಅಂತ ಕರಿತೀವಿ. ಹೌದಾ? ಅಂದ್ರೆ ಏನು? Force into perpendicular distance, force into perpendicular distance. Force ಹಿಂಗಿದೆ, perpendicular distance ಯಾವ್ದಾಗುತ್ತೆ? breadth ಆಗುತ್ತೆ. breadth is a perpendicular. ಗೊತ್ತಾಗುತ್ತಲ್ಲ? ಫೋರ್ಸ್ ಹಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತಂದ್ರೆ ಇದು ಫೋರ್ಸ್, ಇದು ಬ್ರೆಡ್ತ್. ಬ್ರೆಡ್ತ್ ಮತ್ತೆ ಫೋರ್ಸ್ ಏನಾಗಿದೆ? ಎರಡು ಪರ್ಪೆಂಡಿಕ್ಯುಲರ್ ಆಗಿದೆ. ಹಿಂಗ್ ಕಡೆ ನೋಡಿ, ಇದು ಫೋರ್ಸ್, ಇದು ಫೋರ್ಸ್ ಹಿಂಗ್ ಆಗ್ತಿದ್ರೆ ಇದು ಬ್ರೆಡ್ತ್. ಫೋರ್ಸ್ ಇಂಟು ಮೊಮೆಂಟ್ ಆಫ್ ಆರ್ಮ್ ಅಂತ ಕರಿತೀವಿ. ಇದು ಮೊಮೆಂಟ್ ಆಫ್ ಕಪಲ್. ಕಪಲ್ ಯಾಕೆ? ಈ ಕಡೆ ಒಂದು ಫೋರ್ಸ್, ಈ ಕಡೆ ಒಂದು ಫೋರ್ಸ್ ಆಗ್ತಾ ಇದೆ, ಅದಕ್ಕೆ ಕಪಲ್ ಅಂತ ಕರ್ಕೊಂಡಿದ್ದೀವಿ. ಅಂದ್ರೆ ಇದು ಫೋರ್ಸ್, ಇದು ಆರ್ಮ್. ಅರ್ಥ ಆಗ್ತಿದೆ ಹೇಳ್ತಿರೋದು? ಎಸ್. ಹಾಗಿದ್ರೆ ಫಾರ್ಮುಲಾ ಏನ್ ನಮ್ಗೆ ಗೊತ್ತಿದೆ ಆಲ್ರೆಡಿ. ನಿಮ್ಗಿದು ಫಸ್ಟ್ PUC ಓದಿದ್ರಿ, ಮತ್ತೆ ಫಸ್ಟ್ ಚಾಪ್ಟರ್ ಅಲ್ಲೂ ಓದಿದಿರಿ. ಐದರ್ ಆಫ್ ದ ಫೋರ್ಸ್ ಅಂಡ್ ಆರ್ಮ್ ಆಫ್ ದಿ ಕಪಲ್. ಫೋರ್ಸ್ ಅಂದ್ರೆ ಏನು? BIL, ಇಲ್ಲಿದೆಯಲ್ಲ BIL ಫೋರ್ಸ್. ಆರ್ಮ್ ಆಫ್ ದ ಕಪಲ್ ಅಂದ್ರೆ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದ್ರೆ ಯಾವ್ದಿಲ್ಲಿ? ಫೋರ್ಸಿಂಗ್ಗೆ ಪರ್ಪೆಂಡಿಕ್ಯುಲರ್ ಯಾವ್ದಿದೆ ಇಲ್ಲಿ? ಬ್ರೆಡ್ತ್ ಇದೆ. ಬ್ರೆಡ್ತ್ ಇಸ್ ಎ B ಅಂತ ಬರ್ಕೊಂಡ್ವಿ. BIL ಇಂಟು B ಅಂತ ಬರ್ಕೊಂಡ್ವಿ. L ಇಂಟು B ಏನಾಗತ್ತೆ? ಏರಿಯಾ ಆಗುತ್ತೆ. ಕರೆಕ್ಟಾ? L ಇಂಟು B ಏನಾಗತ್ತೆ? ಏರಿಯಾ ಆಗುತ್ತೆ. Therefore, torque is equal to BIA ಅಂತ ಆಯ್ತು ಫಾರ್ ಸಿಂಗಲ್ ರೆಕ್ಟಾಂಗುಲರ್ ಲೂಪ್. ಒಂದೇ ರೆಕ್ಟಾಂಗುಲರ್ ಲೂಪಿಗೆ ಟಾರ್ಕ್ ಏನು ಕನ್ಸಿಡರ್ ಆಗುತ್ತೆ? BIA ಅಂತ ಆಗುತ್ತೆ. ಸಪೋಸ್ ಟೇಕ್ n ಟರ್ನ್ಸ್ ಅಂದ್ರೆ ಇದಿದೆಯಲ್ಲ, ಈಗ ಸುತ್ತು ಏನ್ ಮಾಡೋಣ? n ನಂಬರ್ ಆಫ್ ಟರ್ನ್ಸ್ ಸುತ್ತೋಣ. n ನಂಬರ್ ಆಫ್ ಟರ್ನ್ಸ್ ಅನ್ನ ಸುತ್ತೋಣ. ಅವಾಗ n ಟರ್ನ್ಸ್. ಅವಾಗ ಏನಾಗುತ್ತೆ? ಟಾರ್ಕ್ ಈಸ್ ಈಕ್ವಲ್ ಟು n ನಂಬರ್ ಆಫ್ ಟರ್ನ್ಸ್ ಇಂಟು BIA. Torque is equal to NBIA ಅಂತ ಬರುತ್ತೆ. If the normal to the plane of the coil makes an angle theta with B and then torque is NBI sin theta. ಯಾಕೆ sin theta ಯಾಕೆ ಬಂತು? sin theta ಬರುತ್ತೆ ಅಂದ್ರೆ ಇಲ್ಲೆಲ್ಲೋ ಕ್ರಾಸ್ ಪ್ರಾಡಕ್ಟ್ ಆಗ್ತಿದೆ ಅಂತ ಅರ್ಥ. ಹೌದಾ? ಇಲ್ಲೇನ್ ಕ್ರಾಸ್ ಪ್ರಾಡಕ್ಟ್ ಆಗುತ್ತೆ? I ಇಂಟು A ಅಂದ್ರೆ ಕರೆಂಟ್ ಎಲಿಮೆಂಟ್, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ವೆಕ್ಟರ್, ಇದು ವೆಕ್ಟರ್. ಅಲ್ಲಿಗೆ A ಕ್ರಾಸ್ B is equal to ಐತಲ್ಲ ನೋಡಿ, I ಇಂಟು A is a vector form. ಬರೀ A ಸ್ಕೇಲಾರ್, ಬರೀ I ಸ್ಕೇಲಾರ್. ಬಟ್ ಇದಕ್ಕೆ ನಾವೇನ್ ಕರಿತೀವಿ? ಕರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. NBA sin theta, IA is a vector ತಗೊಳ್ತೀವಿ. B ಅಲ್ಲಿಗೆ ಕ್ರಾಸ್ ಪ್ರಾಡಕ್ಟ್ A ಕ್ರಾಸ್ B is equal to AB sin theta. ಅದಕ್ಕೆ ಟಾರ್ಕ್ is equal to NBIA sin theta ಬರ್ಕೊಂಡಿದ್ದೀವಿ. ಅರ್ಥ ಆಗ್ತಿದೆ ಹೇಳ್ತಿರೋದು? ಎಸ್. ಅಂದ್ರೆ ಟಾರ್ಕ್ is a vector, B is a vector, magnetic field is a vector, I into A is a vector. If the multiplication of two vectors, the product is also vector, that is called as cross product, that is A cross B is equal to AB sin theta. However, the torque on the electric dipole, first chapter, electric dipole, kept in electric field, torque is equal to P cross E ಅಂತ ಜ್ಞಾಪಕ ಇದೆಯಲ್ವಾ? ಜ್ಞಾಪಕ ಇದೆ ತಾನೆ? ಹಾಗಾದ್ರೆ ಇಲ್ಲೂ ಬನ್ನಿ, torque is equal to N into I cross A into B ಅಂತ ಬರ್ಕೊಂಡಿದ್ದೆ. ನೆನಪಿದೆಯಾ? Compare equation 1 and 2. NIA is equivalent to the electric dipole moment P. ನೋಡಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಎಲೆಕ್ಟ್ರಿಕ್ ಫೀಲ್ಡ್. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ತಗೊಂಡಿದ್ವಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತಗೊಂಡು ಫೀಲ್ಡ್ಸ್ ಒಂದೇನೆ. ಈ P ಅದು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಇಲ್ಲಿ NIA ಅಂತಕ್ಕಂಥದ್ದು P ಈಕ್ವಲೆಂಟ್ ಆಗಿದೆಯಾ? P ಈಕ್ವಲೆಂಟ್ ಆಗಿದೆಯಾ? P ಈಕ್ವಲೆಂಟ್ ಆಗಿದೆ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಮೊಮೆಂಟ್, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಸಾರಿ, look here, NIA is equivalent to the electric dipole moment of P and we call it as the magnetic dipole moment. ಇದನ್ನ ನಾವೇನ್ ಕರಿತೀವಿ ಅಂತಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಅಂದ್ರೆ NIA ಅಥವಾ ಬರೀ IA ಇದು. N means number of turns. NIA is equal to M. ಹಾಗಿದ್ರೆ ಇದೇ ಫಾರ್ಮುಲಾ ಏನ್ ಬರ್ಕೋಬಹುದು ನಾವು? ಟಾರ್ಕ್ is equal to M cross B ಅಂತ ಬರ್ಕೋಬಹುದಾ? ಟಾರ್ಕ್ is equal to NIA ಇದ್ದಲ್ಲಿ M ಅಂತ ಹಾಕೋಣ, ಸ್ಮಾಲ್ m. Yes, this is a magnetic dipole moment cross B. Torque is equal to M cross B ಅಂತ ಬರ್ಕೊಳ್ತೀವಿ. ಇಲ್ಲಿ ಹೆಂಗೆ
ಟಾರ್ಕ್ ಇಸ್ ಈಕ್ವಲ್ ಟು ಏಮಂತಲ್ಲಿ ಫಾರ್ಮುಲಾ ಟಾರ್ಕ್ ಇಸ್ ಈಕ್ವಲ್ ಟು ಪಿ ಸೈನ್ ಥೀಟಾ. ಜ್ಞಾಪಕ ಇದೆಯಾ ಫಸ್ಟ್ ಚಾಪ್ಟರ್ ಟಾರ್ಕ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಒಂದು ಜ್ಞಾಪಕ ಇದೆಯಲ್ವಾ. ಟಾರ್ಕ್ ಇಸ್ ಈಕ್ವಲ್ ಟು ಪಿ ಸೈನ್ ಥೀಟಾ ಅಲ್ಲಿ ಬಂದಿತ್ತು. ಇಲ್ಲಿ ಟಾರ್ಕ್ ಇಸ್ ಈಕ್ವಲ್ ಟು ಎಂ ಕ್ರಾಸ್ ಬಿ ಅಂತ ಬಂದಿದೆ. ಅಂದ್ರೆ ಅಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಏನ್ ಕಾನ್ಸೆಪ್ಟ್ ಇದೆಯೋ ಇಲ್ಲೂ ಇದು ಮ್ಯಾಗ್ನೆಟಿಕ್ ಡೈಪೋಲ್ ಅಂದ್ರೆ ಮ್ಯಾಗ್ನೆಟ್ ಇಸ್ ಆಲ್ಸೋ ಅಂದ್ರೆ ರೆಕ್ಟಾಂಗುಲರ್ ಲೂಪ್ ಹ್ಯಾವಿಂಗ್ ಎ ಡೈಪೋಲ್ ಅಂತ ಕರಿಬಹುದಾ. therefore the current loops behaves as a magnetic dipole. ಅದಕ್ಕೆ ಎರಡು ಪೋಲ್ ಇದೆ ಅಂತ ಆಯ್ತು. ಎರಡು ಪೋಲ್ ಗೊತ್ತೇ ನಿಮಗೆ ನಾರ್ತ್ ಅಂಡ್ ಸೌತ್ ಅಂತ ಇರಲಿ. current loops behaves as a magnetic dipole. The direction of the magnetic dipole moment is along the axis of the loop, that is normal to the plane of the loop. Magnetic dipole moment direction ಹೇಳಬೇಕಲ್ಲ, ಯಾಕೆ magnetic dipole moment ಏನು ವೆಕ್ಟರ್ ಕ್ವಾಂಟಿಟಿ, ಅಲ್ಲಿ electric dipole moment ಇಲ್ಲಿ magnetic dipole moment is a vector quantity, therefore you have to express both magnitude and direction. ಹಾಗಿದ್ರೆ is along the axis of the loop ಅಂದ್ರೆ ಇದನ್ನ ನಾವು ಆಕ್ಸಿಸ್ ಅಂತ ಇದನ್ನ ಲೂಪ್ ಅಂತ ತಗೊಂಡ್ರೆ ದಿಸ್ ಇಸ್ ದ ಆಕ್ಸಿಸ್, ಹಿಂಗ್ ಬರ್ಕೊಂಡ್ರೆ ಇದು ಆಕ್ಸಿಸ್ ಇಲ್ಲಿರುತ್ತಲ್ವಾ, ಇದು ಆಕ್ಸಿಸ್ ಹಿಂಗ್ ತಿರುಗುತ್ತೆ ಅರ್ಥ ಆಗುತ್ತೆ. ನಾರ್ಮಲ್ ಟು ದ ಪ್ಲೇನ್ ಆಫ್ ದ ಲೂಪ್. ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಈಸ್ ಎ ಆಂಪಿಯರ್ ಮೀಟರ್ ಸ್ಕ್ವೇರ್. ಯಾಕೆ ಇದೆ ನೋಡಿ, NIA m is equal to NIA. m ಬಿಡಿ ನಂಬರ್ ಆಫ್ ಟರ್ನ್ಸ್ ನ್ಯೂಮರಿಕಲ್ ವ್ಯಾಲ್ಯೂ, ಅದು ಬಿಟ್ಬಿಡಿ ಅದನ್ನ. ಇದಕ್ಕೆ ಬರೋದಾದ್ರೆ I ಅಂದ್ರೆ ಏನು ಆಂಪಿಯರ್, A ಅಂದ್ರೆ ಏನು ಮೀಟರ್ ಸ್ಕ್ವೇರ್. ಆಂಪಿಯರ್ ಮೀಟರ್ ಸ್ಕ್ವೇರ್ ಇಸ್ ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದ್ರೆ ಒಂದು ರೆಕ್ಟಾಂಗುಲರ್ ಲೂಪಿಗೆ ಡೈಪೋಲ್ ಇದೆ, ಅದು ಮ್ಯಾಗ್ನೆಟಿಕ್ ಡೈಪೋಲ್ ತರ ಬಿಹೇವ್ ಮಾಡುತ್ತೆ, ಅದು ತಿರುಗುತ್ತೆ. ಯಾಕೆ ತಿರುಗುತ್ತೆ ಅಂತಂದ್ರೆ ಇಲ್ಲಿ ನೋಡಿದ್ವಲ್ಲ ಈ ಕಾನ್ಸೆಪ್ಟ್, ಎರಡು ಫೋರ್ಸ್ ಆ ಕಡೆ ಈ ಕಡೆ ಆಕ್ಟ್ ಆಗುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಅವು ಆಟೋಮೆಟಿಕ್ಲಿ ತಿರುಗುತ್ತೆ. ಓಕೆ, ನಾವು ಲೆಟ್ ಅಸ್ ಕಮ್ ಟು ದಿ ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಕಾಯಿಲ್. ಈಗ ಸರ್ಕ್ಯುಲರ್ ಕಾಯಿಲ್ ಬರೋಣ. ಈಗ ಸರ್ಕ್ಯುಲರ್ ಕಾಯಿಲ್ ಆಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್, ಅದು ಹಂಗೆ ಮಾಡುತ್ತೆ. ಇದಕ್ಕೆ ಹಿಂದಿನ ಎಕ್ಸ್ಪ್ರೆಷನ್ಗೆ ಹೋಗ್ಬೇಕು. ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕಾಯಿಲ್ ಅಂತ ಏನು ಓದಿದ್ವಲ್ಲ ಬೈ ವರ್ಡ್ಸ್ ಆಫ್ ಲಾ ಇಟ್ಕೊಂಡು, ಅಲ್ಲಿ B is equal to μ0 by 4 pi 2 pi r square into r square plus x square whole to the power of 3/2. ಅಂದ್ರೆ ಒಂದು ಬಳೆ ತಗೊಂಡು ತೋರಿಸಿದ್ದೀನಿ, ನೆನಪಿದೆಯಾ ನಿಮಗೆ? ಎಸ್, ನೆನಪಿದೆ ಅನ್ಕೊಂಡಿದ್ದೀನಿ. ಇದೇ ಚಾಪ್ಟರ್ ಅಲ್ಲಿ ಬರುತ್ತೆ. ಹಿಂಗಿರುತ್ತೆ, ಹಿಂಗ್ ತಗೊಂಡಿದ್ದೆ, ಇಲ್ಲಿಂದ ಹಿಂಗ್ ಬರ್ಕೊಂಡು ಹೀಗೆ ಬರ್ಕೊಂಡು ನೆನಪಿದೆಯಲ್ವಾ? ಎಕ್ಸ್ಪ್ರೆಷನ್ ಡೆರಿವೇಶನ್ ಮಾಡಿ ನೆನಪಿದೆಯಲ್ವಾ? ಹೀಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಹೋಗುತ್ತೆ ಅಂತ ಬರ್ದಿದೆ. ಇದು ರೇಡಿಯಸ್ಸು, ಇದು ಎಕ್ಸು, ಇದು ಎ, ಇದು ಸೆಂಟರು, ಇದು ಪಾಯಿಂಟ್ ಪಿ ಅಂತೆಲ್ಲ ಮಾಡಿದ್ವಿ ಡೆರಿವೇಶನ್. ಇನ್ನು ರಿಸರ್ವ್ ಮಾಡ್ಕೊಂಡು ಕಾಂಪೋನೆಂಟ್ ಕ್ಯಾನ್ಸಲ್ ಆಗುತ್ತೆ, ಆ ಡೆರಿವೇಶನ್ ಇದು ಬರುತ್ತೆ ಅಂತ ಮಾಡಿದ್ವಿ. ಹೌದಾ? ಎಸ್. ಹಾಗಿದ್ರೆ ಈ ಬರೋಣ. ಎಕ್ಸ್ ಬೀಂಗ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಸೆಂಟರ್ ಆಫ್ ದ ಕಾಯಿಲ್. ಗೊತ್ತಲ್ಲ ಎಕ್ಸ್ ಅಂತಂದ್ರೆ ಏನಪ್ಪಾ? ಇದು ಪಾಯಿಂಟ್ ಪಿ ಇಂದ ಸೆಂಟರ್ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಕ್ಸ್. ವೆನ್ n is equal to 1, ಒಂದೇ ಟರ್ಮ್ ತಗೊಂಡು n is equal to 1, x is very very greater than r. This x is very very greater than r ಅಂದ್ರೆ ಈ p ಬಹಳ ದೂರ ಇದೆ ಅಂತ. x ತುಂಬಾ ದೊಡ್ಡದಿದೆ ಕಂಪೇರ್ ಟು r. ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಕಾಯಿಲ್ ಕಂಪೇರ್ ಮಾಡಿದ್ರೆ x ತುಂಬಾ ದೊಡ್ಡದಿದೆ. x is very very greater than r. ದೆನ್ ಏನ್ ಮಾಡೋಣ ಅವಾಗ? r ನೆಗ್ಲಿಜಿಬಲ್ ತಾನೆ, r ನೆಗ್ಲಿಜಿಬಲ್ ಆಗುತ್ತೆ. x ಕಂಪೇರ್ ಮಾಡಿದ್ರೆ ಇದೀಗ ಉದಾಹರಣೆಗೆ 2 ಸೆಂಟಿಮೀಟರ್, ಇದು 2 ಮೀಟರ್. 2 ಮೀಟರ್ಗೆ 2 ಸೆಂಟಿಮೀಟರ್ ಏನು ಬಹಳ ನೆಗ್ಲಿಜಿಬಲ್. ಅವಾಗ r ನೆಗ್ಲೆಕ್ಟ್ ಮಾಡೋಣ. ಎಲ್ಲಿ ನೆಗ್ಲೆಕ್ಟ್ ಮಾಡಬೇಕು? ಇಡೀ ಫಾರ್ಮುಲಾದಲ್ಲ, ಜ್ಞಾಪಕ ಇರಲಿ, ಇಡೀ ಫಾರ್ಮುಲಾದಲ್ಲಿ ನೆಗ್ಲೆಕ್ಟ್ ಮಾಡೋದಲ್ಲ. ಯಾವ್ದು ಕಂಪೇರ್ ಮಾಡ್ತೀವಿ ಅಲ್ಲಿ ನೆಗ್ಲೆಕ್ಟ್ ಮಾಡ್ಬೇಕು. ಈಗ ನೋಡಿ r ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಅಂತಿದೆ, ಇಲ್ಲಿ ನಾವು ಕಂಪೇರ್ ಮಾಡಿದ್ರೆ ಇದು 2 ಸೆಂಟಿಮೀಟರ್, ಇದು 2 ಮೀಟರ್ ಅಂತಂದ್ರೆ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಅವಾಗ ಈ ಟರ್ಮ್ ಅನ್ನು ನೆಗ್ಲೆಕ್ಟ್ ಮಾಡಬೇಕು. ಯಾವ್ದನ್ನ? ಈ ಟರ್ಮ್ ಅನ್ನು ನೆಗ್ಲೆಕ್ಟ್ ಮಾಡಬೇಕು. r ಸ್ಕ್ವೇರ್ ನೆಗ್ಲೆಕ್ಟ್ ಮಾಡಿದ್ರೆ ಏನು ಉಳಿತು? x ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಉಳಿತು. ನೋಡಿ ಮೇಲ್ ಮಾತ್ ಮಾಡಂಗಿಲ್ಲ, ಇದು ನೆಗ್ಲೆಕ್ಟ್ ಮಾಡಂಗಿಲ್ಲ, ಇದು ಹಂಗೆ ಇರ್ಬೇಕಿದು. ಯಾವ್ದು ಕಂಪೇರ್ ಮಾಡ್ತೀವಿ ಅದನ್ನ ಮಾತ್ರ ನೆಗ್ಲೆಕ್ಟ್ ಮಾಡ್ಬೇಕು. ಹಾಗಿದ್ರೆ ಆರ್ ನೆಗ್ಲಿಜಿಬಲ್ ಅಂತಂದ್ರೆ r ಸ್ಕ್ವೇರ್ ತೆಗೆದ್ರೆ x ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2. ಈ ಟು ಏನದಲ್ಲಿಗೆ ಕ್ಯಾನ್ಸಲ್ ಆಯ್ತು. ಏನು ಉಳಿತು ನಮಗೆ? x³ ಮಾತ್ರ ಉಳಿತು. ಕರೆಕ್ಟಾ? ಅದೇ x³ ಇಲ್ಲಿ ಬರ್ಕೊಂಡಿದ್ದೀವಿ. b is equal to μ0 by 4 pi 2 pi r square divided by x³. μ0 by 4 pi pi r square ಅಂದ್ರೆ ಏನು? ಏರಿಯಾ ಆಫ್ ದಿ ಸರ್ಕಲ್ ಅಥವಾ ಏರಿಯಾ ಆಫ್ ದಿ ಸ್ಪಿಯರ್ ಅಂತ ಕರಿತೀವಿ. ಹೌದಾ? ಏರಿಯಾ ಆಫ್ ದಿ ಸರ್ಕ್ಯುಲರ್ ಕಾಯಿಲ್ ನೋಡಿ, pi r square a is equal to pi r square. ಫಾರ್ಮದಲ್ಲಿ pi ಇದೆ, r square ಇದೆ. pi r square ಸಿಸ್ಟಮ್ a ಆಯಿತು.
2IA 2 ಹಂಗೆ ಇದೆ, I ಇದೆ, ಪೈ ಆರ್ ಸ್ಕ್ವೇರ್ ಸೇರಿಸ್ಬಿಟ್ಟು ಎ ಬರ್ಕೊಂಡಿದ್ದೀವಿ. ಎಸ್, ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಬಹಳ ಬ್ಯೂಟಿಫುಲ್. ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಎಂ of the current loop is defined as the product of the current and area of the loop. Correct. M is equal to I into A. ಹಿಂದೆ ಆಲ್ರೆಡಿ ನೋಡಿದ್ದೀವಿ, ರೆಕ್ಟಾಂಗಲ್ ಲೂಪ್ ಅಲ್ಲಿ ನೋಡಿದ್ದೀವಿ. M is equal to I into A. ಇಲ್ಲಿ I into A ಇದ್ದಲ್ಲಿ M ಬರೀರಿ, ಬರ್ಕೊಂಡು ಬಾ. ಇಲ್ಲಿ ಇದನ್ನೇ ಅಲ್ಲಿ ಹೋಗೋಣ, ಎಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಅಲಾಂಗ್ ದ ಆಕ್ಸಿಯಲ್ ಲೈನ್, ನೆನಪಿದೆಯಾ? E A along the axial line, A is equal to 1/4 pi epsilon naught 2p divided by x cube ಅಂತ ಜ್ಞಾಪಕ ಇದೆಯಾ? ಇಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಯಲ್ ಲೈನ್, ಇನ್ ಎಲೆಕ್ಟ್ರಿಕ್ ಡೈಪೋಲ್ ಅಲಾಂಗ್ ದಿ ಆಕ್ಸಿಯಲ್ ಲೈನ್ ಅಲ್ಲಿ ಈ ಫಾರ್ಮುಲಾ ಬಂದಿದೆ. ಇಲ್ಲೂ ಹಂಗೆ ಬಂದಿದೆಯಾ? ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಅಲ್ಲಿ 1/4 pi epsilon ಕಾನ್ಸ್ಟೆಂಟ್, ಇಲ್ಲಿ μ0/4 pi ಕಾನ್ಸ್ಟೆಂಟ್, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಇಲ್ಲಿ ಇದು p is the electric dipole moment, ಇದು electric dipole moment, ಇಲ್ಲಿ magnetic dipole moment, distance x cube. ಅಂದ್ರೆ this is called as, ನೋಡಿ, this expression is similar to the electric intensity E at a large distance of the axis of the electric dipole of dipole moment p given by the equation. ಬರಕಡ E is equal to 1/4 pi epsilon 2p divided by r cube. ಹಾಗಿದ್ರೆ ಇಲ್ಲೂ ಹೇಳ್ಬೋದಾ? For coil turns magnetic moment is M is equal to I n into I. ನಂಬರ್ ಆಫ್ ಟರ್ನ್ಸ್ ತಗೊಂಡ್ರೆ ಅಲ್ಲಿ n is equal to 1 ಅಂತ ತಗೊಂಡು ಡೆರಿವೇಷನ್ ಮಾಡ್ಕೊಂಡು ಬಂದ್ವಿ. ಈಗ n is equal to 1 ಬಂದು ನಂಬರ್ ಆಫ್ ಟರ್ನ್ಸ್ ಏನಿದೆ ಅಂತಂದ್ರೆ M is equal to I into A. ಅಂದ್ರೆ ಸರ್ಕ್ಯುಲರ್ ಕಾಯಿಲ್ ಅಂದ್ರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್ ತಗೊಳ್ಳೋಣ, ಸರ್ಕ್ಯುಲರ್ ಕಾಯಿಲ್ ಅಂದ್ರೆ ರೇಡಿಯಸ್ ಚಿಕ್ಕದಾಗಿದೆ, ಡಿಸ್ಟೆನ್ಸ್ ಬಹಳ ದೂರ ಇದೆ, ಚಿಕ್ಕದಾಗಿದೆ ಸರ್ಕ್ಯುಲರ್ ಕಾಯಿಲ್. ಚಿಕ್ಕದಾಗಿ ಸರ್ಕ್ಯುಲರ್ ಕಾಯಿಲ್ ಅಂದ್ರೆ it is also dipole. One face is one pole, another face is another pole, and therefore the circular coil, the magnetic dipole moment. So here same unit, magnetic dipole moment is ampere meter square or meter square. Ampere meter square unit ಆಗಿರುತ್ತೆ. ಎಸ್, ನೋಡಿ ಎಷ್ಟು ಚೆನ್ನಾಗಿದೆ. ಸರ್ಕ್ಯುಲರ್ ಕಾಯಿಲ್ ತಗೊಂಡ್ರೆ ಅಂದ್ರೆ ಈಗ ಸರ್ಕ್ಯುಲರ್ ಕಾಯಿಲ್ ಇದೆಯಲ್ಲ, ಹಿಂಗೆ ಸರ್ಕ್ಯುಲರ್ ಕಾಯಿಲ್ ತಗೊಂಡ್ರೆ ಒಂದು ಫೇಸು ಒಂದು ಡೈಪೋಲ್ ಆಗುತ್ತೆ, ಇನ್ನೊಂದು ಫೇಸು ಇನ್ನೊಂದು ಡೈಪೋಲ್ ಆಗುತ್ತೆ. ಅದೇ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂತ ಕರಿತೀವಿ. ಡೈಪೋಲ್ ಮೊಮೆಂಟ್ ಅಂದ್ರೆ ಸಿಮಿಲರ್ ಇಕ್ವೇಶನ್ಸ್. ಅಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಏನು ಹೇಳಿದ್ವಿ, ಇಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಹೇಳ್ತೀವಿ. ಹಾಗಾಗಿ ಸರ್ಕ್ಯುಲರ್ ಕಾಯಿಲ್ ಅಲ್ಲೂ ಸಹಿತ ನಮಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇರುತ್ತೆ. ಅದು ಸರ್ಕ್ಯುಲರ್ ಕಾಯಿಲರ್ ಆಗಿರ್ಬೋದು, ರೆಕ್ಟಾಂಗುಲರ್ ಕಾಯಿಲ್ ಆಗಿರ್ಬೋದು, ಅದಕ್ಕೆ 2 ಪೋಲ್ಸ್ ಇರುತ್ತೆ, ಡೈಪೋಲ್ ಇರುತ್ತೆ, ಡೈಪೋಲ್ ಮೊಮೆಂಟ್ ಬರುತ್ತೆ. ಇದನ್ನ ರೆಕ್ಟಾಂಗುಲರ್ ಮಾಡಿದ್ವಿ, ಇದನ್ನ ಸರ್ಕ್ಯುಲರ್ ಕಾಯಿಲ್ ಮಾಡಿದ್ವಿ. ಎಲ್ಲ 3 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆಗಳು. ಇದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ನೇಲ್ ಬೋರ್ ಅಂತಕ್ಕಂಥ ಸೈಂಟಿಸ್ಟ್ ಆಟಮ್ ಚಾಪ್ಟರ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಹುಟ್ಟಾಕ್ತಾರೆ, ಬಹಳ ಬ್ಯೂಟಿಫುಲ್ ಅದು. ಆಟಮ್ ಅಂದ್ರೆ ಏನು? ವಾಟ್ ಇಸ್ ಆಟಮ್? ಆಟಮ್ ಅಂದ್ರೆ ಅಂತ ಹೇಳ್ತೀವಿ, ಮೈನ್ಯೂಟ್ ಪಾರ್ಟಿಕಲ್ ಆಫ್ ಎ ಎಲಿಮೆಂಟ್ ಈಸ್ ಕಾಲ್ಡ್ ಆಸ್ ಆಟಮ್. ಇಟ್ಸ್ ಇನ್ವಿಸಿಬಲ್, ಕಣ್ಣಿಗೆ ಕಾಣದೇ ಇರ್ತದೆ ಒಂದು ಮೂಲ ವಸ್ತುವಿನ ಅತ್ಯಂತ ಚಿಕ್ಕ ಕಣವನ್ನು ನಾವೇನ್ ಕರಿತೀವಿ? ಆಟಮ್ ಅಂತ ಕರಿತೀವಿ. ದಟ್ ಆಟಮ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಎಂತ ಬ್ಯೂಟಿಫುಲ್ ನೋಡಿ, ಎಲ್ಲಿಂದ ಲಿಂಕ್ ಆಗುತ್ತೆ ಅಂತ. ಈಗ ಆಟಮ್, ಇದನ್ನ ಆಟಮ್ ಅಂತ ತಗೊಂಡ್ರೆ ಇದು ನ್ಯೂಕ್ಲಿಯಸ್, ಇದು ಎಲೆಕ್ಟ್ರಾನ್, ಇದೆಯಲ್ಲ ಎಲೆಕ್ಟ್ರಾನ್, ಕಾಣುತ್ತಲ್ಲ ಇದು ಎಲೆಕ್ಟ್ರಾನ್, ಕಾಣುತ್ತಲ್ಲ ಇದು ಎಲೆಕ್ಟ್ರಾನ್. The electrons are revolved around the nucleus in the permitted orbit. You know, in the atom. When first PUC chemistry atomic structures are ಓದಿದೆ, ಒಂದು ನ್ಯೂಕ್ಲಿಯಸ್ ಸುತ್ತಲೂ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ. ಎಸ್, ಎಲೆಕ್ಟ್ರಾನ್ ಹಿಂಗ್ ರಿವಾಲ್ವ್ ಆಗ್ತಿದೆ. Just have to draw the tangent to the curve that indicates the velocity. ಅದರ ವೇಗವನ್ನ ಹೇಳುತ್ತೆ. ಎಸ್, ಎಲೆಕ್ಟ್ರಾನ್ ಹಿಂಗ್ ಮೂವ್ ಆಗುತ್ತಂದ್ರೆ ಗೊತ್ತಲ್ಲ, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇಸ್ ಚಾರ್ಜ್ ಪಾರ್ಟಿಕಲ್. The flow of charge with respect to time, it constitutes a current. I is equal to Q by T. ಜ್ಞಾಪಕ ಇದೆಯಾ? I is equal to Q by T. ಇಲ್ಲಿ ಚಾರ್ಜ್ ಯಾವುದು? ಎಲೆಕ್ಟ್ರಾನ್, ಅದಕ್ಕೆ ನೀವು ಬರೀಬಹುದು E by T ಅಂತ ಬರೀಬೋದಾ? ಒಂದು ಟೈಮ್ ಟೇಕನ್ ಫಾರ್ ಒಂದು ಕಂಪ್ಲೀಟ್ ರಿವಲ್ಯೂಷನ್ಸ್ ಏನ್ ಬರ್ಕೋಬಹುದು, ಪೀರಿಯಡ್ ಅಂತ ಬರೀಬೋದಾ? ಅಲ್ಲಿಗೆ I is equal to Q by T ನ E by T ಅಂತ ಬರೀಬೋದಾ? ಈ ಡೈರೆಕ್ಷನ್ಸ್ ನೋಡಿ ಹಿಂಗ್ ತೋರಿಸಿದ್ದೀನಿ, ಗೊತ್ತಲ್ಲ, ಡ್ರಿಫ್ಟ್ ವೆಲಾಸಿಟಿ. ಎಲೆಕ್ಟ್ರಾನ್ ಹೆಂಗ್ ತಿರುಗುತ್ತೋ, ಎಲೆಕ್ಟ್ರಾನ್ ಯಾವ ಕಡೆ ಮೂವ್ ಆಗುತ್ತೋ ಅದ್ರ ವಿರುದ್ಧವಾಗಿ ನಾವು ಕನ್ವೆನ್ಷನ್ ಡೈರೆಕ್ಷನ್ ಆಫ್ ಕರೆಂಟ್ ಅನ್ನು ಬರ್ಕೊಂಡಿದೀವಿ. ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್ ಜ್ಞಾಪಕ ಇದೆಯಾ? ಹಂಗಾಗಿ ಕರೆಂಟ್ ಅನ್ನು ಹಿಂಗ್ ತೋರಿಸಿದೀವಿ, ಎಲೆಕ್ಟ್ರಾನ್ ಹಿಂಗ್ ಮೂವ್ ಆಗ್ತಾ ಇದೆ. ಇನ್ನೊಂದು ಕಾನ್ಸೆಪ್ಟ್ ಫಸ್ಟ್ ಇದು. ಎಸ್, ದಿಸ್ ಎಲೆಕ್ಟ್ರಾನ್ ಹ್ಯಾವಿಂಗ್ ಇಟ್ಸ್ ಓನ್ ಮಾಸ್, ದಟ್ ಈಸ್ ಎಂ, ಎಂ ಇ ಮಾಸ್ ಆಫ್ ಎಲೆಕ್ಟ್ರಾನ್.
ಓಕೆನಾ. ವಿ ವೆಲಾಸಿಟಿ ಇದೆ. ದಿಸ್ ಈಸ್ ಆರ್. ಎಂ ವಿ ಆರ್ ಎಂತ ಕರಿತೀವಿ, ಆಂಗ್ಯುಲರ್ ಮೊಮೆಂಟಮ್. ಎಲ್ ಗೊತ್ತಲ್ಲ, ಆಂಗ್ಯುಲರ್ ಮೊಮೆಂಟ್ ಆಫ್ ದ ಮೊಮೆಂಟಮ್ ಇಸ್ ಕಾಲ್ಡ್ ಆಸ್ ಆಂಗ್ಯುಲರ್ ಮೊಮೆಂಟಮ್. ಫಸ್ಟ್ PUC ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಚಾಪ್ಟರ್ ಬರುತ್ತೆ. ಎಲ್ ಇಸ್ ಈಕ್ವಲ್ ಟು ಎಂ ವಿ ಆರ್ ಅಂತ ಫಸ್ಟ್ PUC ಓದಿದೀವಿ. ಇಲ್ಲಿ electron mass of the electron, that is MeV, mv into r ಅಂತ ಬರೆಯುವುದು. that is the angular momentum. This always acts in this direction. This is the direction of angular momentum is a vector quantity. This is the best example for cross product. L is equal to mvr sin theta. ನೆನಪಿದೆಯಾ? L is equal to mvr. ಇದು ಕ್ರಾಸ್ ಪ್ರಾಡಕ್ಟ್. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಫಸ್ಟ್ PUC ಪಾಠ ಮಾಡೋಕೆ ಹೇಳ್ತಾ ಇದ್ದೆ, ಹೌದಾ. ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ಇದಕ್ಕೆ ಮಾಸ್ ಇದೆ, ಇದು ಹಿಂಗೆ ತಿರುಗ್ತಾ ಇದೆ, ಇದು ಅದರ ರೇಡಿಯಸ್, ಇದು ಅದರ ವೆಲಾಸಿಟಿ. ಆವಾಗ ಆಂಗ್ಯುಲರ್ ಮೊಮೆಂಟಮ್ ಈ ಕಡೆ ಆಕ್ಟ್ ಆಗುತ್ತೆ. ದಟ್ ಈಸ್ ದ ಎಲ್. ಹಿಂಗೆ ತಿರುಗ್ತಕ್ಕಂಥ ಎಲೆಕ್ಟ್ರಾನಿಗೂ ಕರೆಂಟ್ ಇದೆಯಾ? ಕರೆಂಟ್ ಬಂತ, ಫ್ಲೋ ಆಫ್ ಚಾರ್ಜ್ ಟೈಮ್ ಏನ್ ಬರುತ್ತೆ, ಕರೆಂಟ್ ಬಂತ. ಎಲ್ಲಿ ಕರೆಂಟ್ ಇರುತ್ತೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲೇಬೇಕಲ್ಲ, ಅಕಾರ್ಡಿಂಗ್ ಟು ಬೈವರ್ಸ್ ಆವಟ್ಲ ಅಥವಾ ಆಂಪಿಯರ್ ಸರ್ಕ್ಯೂಟ್ ಅಲ್ಲ, ಗೊತ್ತಾನೆ. ಏನ್ ಬೇಕಂತೇವಲ್ಲಿ, ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 pi ಐಡಿಯಲ್ ಸೈನ್ ಥೀಟಾ ಡಿವೈಡ್ ಬೈ ಆರ್ ಸ್ಕ್ವೈರ್. ನೆನಪಿದೆಯಲ್ಲ, ಎಲ್ಲಿ ಕರೆಂಟ್ ಇರುತ್ತೋ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲೇಬೇಕು. ನೋಡಿ ಎಂಥ ಬ್ಯೂಟಿಫುಲ್ ಅಲ್ಲ. ಅಂದ್ರೆ ಒಂದು ಎಲೆಕ್ಟ್ರಾನ್, ಒಂದು ಆಟಮ್ ಇರ್ತಕ್ಕಂಥ ಎಲೆಕ್ಟ್ರಾನ್ ತಿರುಗ್ತಾ ಇದೆ ಅಂದ್ರೆ ಕರೆಂಟ್ ಅನ್ನ ಕಂಪ್ಯೂಟ್ ಮಾಡ್ಕೊಳ್ಳುತ್ತೆ. ಕರೆಂಟ್ ಕಂಪ್ಯೂಟ್ ಆಯಿತು ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅಂದ್ರೆ ಪ್ರತಿಯೊಂದು ಆಟಮಿಗೂ ಮ್ಯಾಗ್ನೆಟಿಕ್ ಬಿಹೇವಿಯರ್ ಇದೆ. ನೋಡಿ ನಮ್ಮ ಬಾಡಿಯಲ್ಲಿ ಇಷ್ಟೆಲ್ಲಾ ಎಲಿಮೆಂಟ್ಸ್ಗಳಿದಾವೆ, ಎಲ್ಲ ಎಲಿಮೆಂಟ್ಸ್ ಅಲ್ಲೂ ಆಟಮ್ಸ್ಗಳಿದಾವೆ. ಪ್ರತಿಯೊಂದು ಆಟಮು ತಿರುಗ್ತಾ ಇದ್ದಾವೆ. ನಾಟ್ ಓನ್ಲಿ ಮೈ ಬಾಡಿ, ನಂದೇ ಅಂತ ಹೇಳ್ತಾ ಇಲ್ಲ, ಯಾವುದೇ ವಸ್ತು ತಗೊಳ್ರಿ, ಪ್ರತಿಯೊಂದು ವಸ್ತುಗಳಲ್ಲೂ ಎಲಿಮೆಂಟ್ಸ್ಗಳಿದಾವೆ. ಎಲ್ಲ ಎಲಿಮೆಂಟ್ಸ್ಗಳು ಆಟಮ್ಗಳಿದಾವೆ. ಆಟಮ್ಸ್ ಒಳಗಡೆ ಎಲೆಕ್ಟ್ರಾನ್ಸ್ಗಳಿದಾವೆ. ಆ ಎಲೆಕ್ಟ್ರಾನ್ಗಳು ತಿರುಗ್ತಾ ಇದ್ದಾವೆ. ಅದರಿಂದ ಕರೆಂಟ್ ಬರುತ್ತೆ. ಆ ಕರೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅಂದ್ರೆ ನಮ್ಮ ಬಾಡಿಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ. ನಮ್ಮ ಬಾಡಿಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ. ಎಂಥ ಬ್ಯೂಟಿಫುಲ್ ಅಲ್ಲ. ಪ್ರತಿಯೊಂದು ವಸ್ತುವಿಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ. ಪ್ರತಿಯೊಂದು ವಸ್ತುಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ ಅಂದಾಗ ಈ ತಿರುಗ್ತಕ್ಕಂಥ ಎಲೆಕ್ಟ್ರಾನಿಗೂ ಮ್ಯಾಗ್ನೆಟಿಕ್ ಡೈಪೋಲ್ ಇದೆ. ಇದಕ್ಕೂ ಡೈಪೋಲ್ ಇದೆ. ಡೈಪೋಲ್, 2 ಪೋಲ್ ಇದೆ. ಅರ್ಥ ಆಯ್ತಾ? ಎಲ್ಲಿ ಮ್ಯಾಗ್ನೆಟ್ ಡೈಪೋಲ್ ಇದೆಯೋ ಅಲ್ಲಿ ಡೈಪೋಲ್ ಮೂಮೆಂಟ್ ಇರಲೇಬೇಕು. ಡೈಪೋಲ್ ಮೂಮೆಂಟ್ ಇದೆ. ಎಂತ ಬ್ಯೂಟಿಫುಲ್ ಅಲ್ವಾ? ಎಸ್ ಅಂದ್ರೆ ಲೆಕ್ಕ ಹಾಕಿ. ಅಂದ್ರೆ ಪ್ರತಿಯೊಂದು ವಸ್ತುವಿಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ. ಪ್ರತಿಯೊಂದು ವಸ್ತುವಿನಲ್ಲೂ ಮ್ಯಾಗ್ನೆಟಿಕ್ ಬಿಹೇವಿಯರ್ ಇದೆ. ಮತ್ತೆ ಅದರಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇದೆ. ಅದನ್ನೇ ತಗೊಂಡು in an atom the electrons revolve around the nucleus Ze plus Ze. Z means atomic number, E means charge of the nucleus. In a circular orbit, the moment of the electron in the circular orbit around the nucleus in anticlockwise is equal to the flow of current in the orbit of clockwise direction. Thus the orbit of electron is considered as a tiny loop. ನೋಡಿ ಹೌದಾ? ಹೀಗೆ ಬರ್ತಿದ್ರೆ ಇದು ಆಂಟಿ ಕ್ಲಾಕ್ವೈಸ್, ಇದು ಕ್ಲಾಕ್ವೈಸ್. ದಿಸ್ ಈಸ್ ಕಾಲ್ಡ್ ಆಸ್ ಒಂದು ಲೂಪ್. ಆರ್ಬಿಟ್ ಅನ್ನ ಒಂದು ಲೂಪ್ ಅಂತ ಕನ್ಸಿಡರ್ ಮಾಡ್ತೀವಿ. If an electron revolves in the anti-clockwise direction, as shown in the figure, the angular momentum vector L is equal to R into mv. ಇಲ್ಲಿ ಬರ್ತಾರೆ L is equal to mvr ಅಂತ ಬರ್ತಾರೆ. R into v acts along the normal to the plane orbit in upward direction and its magnitude is L is equal to mvr. ಹೀಗಿತ್ತು ಅಂತಂದ್ರೆ ಆವಾಗ angular momentum ಬರುತ್ತೆ. ಅದು acts in upward direction, that is the L. Okay. Where m is the mass of the electron, v is the velocity, and r is the radius of the orbit. Okay. Orbital motion of electron in anti-clockwise direction hinge is equal to the flow of convection current in the clockwise direction. Already explain ಮಾಡಿದ್ನಲ್ವಾ, ಕರೆಂಟ್ ಈ ಕಡೆ ಹೋಗುತ್ತೆ ಅಂತ. I is equal to q by t ಗೊತ್ತಿದೆ ನಿಮಗೆ. ಅದರಲ್ಲೂ ಏನು ಬರ್ಕೋಬೇಕಾಗಿಲ್ಲ, I is equal to e by t. Flow of charge per time ಅಂತ ಬರ್ತೀವಿ. I is equal to e by t ಅಂತ ಬರ್ತೀವಿ. Where e is the charge of the electron and t is the time period of orbital motion. ಯಾಕಂದ್ರೆ ಒಂದು ಕಂಪ್ಲೀಟ್ ರಿವಲ್ಯೂಷನ್ ಆಗುತ್ತೆ. ಟೈಮ್ ಟೇಕನ್ ಫಾರ್ ಕಂಪ್ಲೀಟ್ ರಿವಲ್ಯೂಷನ್ ಈಗ ನಾವು ಟಿ ಅಂತ ಕರಿತೀವಿ. ಹಾಗಿದ್ರೆ ಟಿ ಇಸ್ ಈಕ್ವಲ್ ಟು 2πr by v ಹೆಂಗ್ ಬಂತು? ಇದೆಲ್ಲ v ಇಸ್ ಈಕ್ವಲ್ ಟು ಸರ್ಕಂಫರೆನ್ಸ್ ಡಿವೈಡೆಡ್ ಬೈ ಟೈಮ್ ಪೀರಿಯಡ್. ಅಂದ್ರೆ ಒಂದು ಎಲೆಕ್ಟ್ರಾನ್ ಹಿಂಗ್ ತಿರುಗ್ತಾ ಇದೆ ಅಂತಂದ್ರೆ ಹೌ ಮಚ್ ಆಫ್ ಡಿಸ್ಟೆನ್ಸ್ ಇಸ್ ಕವರ್ಡ್? ಒಂದು ಸರ್ಕಂಫರೆನ್ಸ್. ಅಲ್ಲಿಗೆ ವೆಲಾಸಿಟಿ ಇಸ್ ಈಕ್ವಲ್ ಟು ಏನು? ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಹೌದಾ? ಹಾಗಾದ್ರೆ ಒಂದು ಕಂಪ್ಲೀಟ್ ರಿವಲ್ಯೂಷನ್ ಕಂಪ್ಲೀಟ್ ಮಾಡ್ತದೆ ಹೌ ಮಚ್ ಆಫ್ ಡಿಸ್ಟೆನ್ಸ್ ಇಸ್ ಕವರ್ಡ್? ಒಂದು ಸರ್ಕಂಫರೆನ್ಸ್, ದಟ್ ಈಸ್ 2πr divided by time taken from complete oscillation, that is the t. V is equal to 2πr by t. T is equal to
2πr/v ಅದನ್ನೇ ಬರ್ಕೊಂಡಿದ್ವಿ. 2πr/v. I is equal to ಈ ಹೆಂಗೆ ಬರೀರಿ 2πv ಕ್ಯಾಪಿಟಲ್ ಟಿ ಇದ್ರೆ ಬರೀ 2πr/v. ಈ v ಮೇಲೆ ತಗೊಂಡೋಗಿ ev divided by 2πr. This is the current constitute in the atom when electron revolve around the nucleus. ಕರೆಂಟ್ ಬಂತಾ ನಿಮಗೆ? ಕರೆಂಟ್ ಬಂತಾ? ಇದು ಏರಿಯಾನ, ಇದಿಷ್ಟು ಏರಿಯಾನ. ಕರೆಂಟು ಏರಿಯಾ ಇದೆ ಅಂದ್ರೆ ಮ್ಯಾಗ್ನೆಟ್ ಡೈಪೋಲ್ ಮೂಮೆಂಟ್ ಬರಲೇಬೇಕಾ? ಎಸ್. ಇಲ್ಲಿ ಮ್ಯಾಗ್ನೆಟ್ ಡೈಪೋಲ್ ಮೂಮೆಂಟ್ ಏನ್ ಮಾಡಿದೀವಿ ಅಂದ್ರೆ μl ಅಂತ ತಗೊಂಡಿದ್ವಿ ಇನ್ಸ್ಟೆಡ್ ಆಫ್ m. ಅಲ್ಲಿ ಹಿಂದೆ ಏನ್ ಮಾಡಿದ್ವಿ m is equal to ia ಅಂತ ಬರ್ಕೊಂಡಿದ್ವಿ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ m ಬದಲು μl, ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೇ ಸಿಂಬಲ್ ಯೂಸ್ ಮಾಡಿದ್ದಾರೆ. ಅದಕ್ಕೆ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದಿ ಆಟಮ್ಗೆ ಇದು ಯೂಸ್ ಮಾಡಿದ್ರೆ ಅದಕ್ಕೆ ಇದೆ μl. μl is equal to I into a. μl is equal to I into a. I is equal to ev divided by 2πr. a is equal to ಸರ್ಕ್ಯುಲರ್ ಪಾತ್ ಅಂದ್ರೆ πr ಸ್ಕ್ವೇರ್. ಈ ಪೈ ಕ್ಯಾನ್ಸಲ್, 1r ಕ್ಯಾನ್ಸಲ್, evr ಬಂತ ಮೇಲೆ ಡಿವೈಡ್ ಬೈ 2. evr divided by. This is the magnetic dipole. Magnetic moment. μl is equal to evr divided by 2 ಅಂತ ಬಂತಾ? Yes. This dipole moment is also having a direction that acts in the opposite to the angular momentum. Angular momentum ವಿರುದ್ಧವಾಗಿ ಆಕ್ಟ್ ಆಗುತ್ತೆ. ಅದು μl. ಯಾಕೆ? ಬಿಕಾಸ್ ದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಹಿಂಗೆ ತಿರುಗುತ್ತಲ್ಲ ಎಲೆಕ್ಟ್ರಾನ್, ಇಲ್ಲಿ ಬರುತ್ತೆ. ಎಸ್. ಇಲ್ಲೊಂದು ಚೂರು ಆಲ್ಟರ್ ಮಾಡ್ತಾ ಹೋಗ್ತೀವಿ. ಮುಂದೆ ಬಹಳ ಚೆನ್ನಾಗಿದೆ ನೋಡ್ರಿ. μ is equal to evr divided by 2 multiply and divide by me. ಮಾಸ್ ಆಫ್ ದ ಎಲೆಕ್ಟ್ರಾನ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀವಿ. ಅವಾಗ ಏನಾಯ್ತು? ಈ m v r me into vr e divided by 2me ಅಂತ ಬಂತು. m v r ಅಂದ್ರೆ ಏನು? ಆಂಗುಲರ್ ಮೊಮೆಂಟಮ್ l. ಎಲ್ಲಿದೆ? ಎಲ್ಲಿದೆ? l is equal to m v r. ಇಲ್ಲಿ l ಗೆ ಈಕ್ವೇಷನ್ ಬರ್ಕೊಳ್ತೀವಿ. μ is equal to e divided by 2me into l ಅಂತ ಬರ್ತದೆ. In the vector notation, μl is equal to minus e divided by 2me into vector l ಅಂತ ಬರ್ಕೊಳ್ತೀವಿ. ಇದು ಆರ್ಬಿಟಲ್ ಮೋಷನ್ ಆಯ್ತಾ? ವೆಕ್ಟರ್ ಫಾರ್ಮ್ ಅಂತ ಮೈನಸ್ ಬರುತ್ತೆ. ಯಾಕೆ ಅಂತ ಕೆಳಗಡೆ ನೋಡಿ. ನೆಗೆಟಿವ್ ಸೈನ್ ಶೋಸ್ ದಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್, dipole moment, and the angular momentum are opposite to each other in case of electron. If a positive charged particle is considered, then the sign will disappear and the direction of mu and L will be same. Yes. ಈ ಎಲೆಕ್ಟ್ರಾನ್ ನೆಗೆಟಿವ್ ಆಗಿರೋದ್ರಿಂದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗೋದ್ರಿಂದ ಆಂಗುಲರ್ ಮೊಮೆಂಟಮ್ ಮತ್ತೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಎರಡು ಆಪೋಸಿಟ್ ಆಗಿರುತ್ತೆ. ಹಾಗಾಗಿ ಮೈನಸ್ ಸೈನ್ ಅನ್ನ ಬರಿಬೇಕಾಗತ್ತೆ. ಅಕಸ್ಮಾತ್ ಇದು ತಗೊಳ್ಳಬಹುದು, ನಾಲ್ಕು ಪಾರ್ಟಿಕಲ್ ತಗೊಂಡಿದ್ವಿ ಅಂತ ಅನ್ಕೋಣ. ಅವಾಗ ಏನಾಗುತ್ತೆ? ಎರಡು μl ಮತ್ತು l ಒಂದೇ ಡೈರೆಕ್ಷನ್ಸ್ ಅಲ್ಲಿ ಇರುತ್ತೆ. ಅವಾಗ ನೆಗೆಟಿವ್ ಸೈನ್ ಬರೋದಿಲ್ಲ. ಎಸ್, ಗೊತ್ತಾಯ್ತಲ್ವಾ? ಅದಕ್ಕೆ ಮೈನಸ್ ಸೈನ್ ಬಹಳ ಇಂಪಾರ್ಟೆಂಟ್ ಇದು. ದಿಸ್ ಸೈನ್ ಇಂಡಿಕೇಟ್ಸ್ l and μl are equal and opposite. ಸಾರಿ, ನಾಟ್ ಈಕ್ವಲ್, ಆಪೋಸಿಟ್ ಇನ್ ಈಚ್ ಕೇಸಸ್. ಈಗ ಏನ್ ಮಾಡೋಣ? ಈ μl divided by l ಮಾಡೋಣ. ಈ ಕಡೆ ಬರ್ಕೊಳ್ಳೋಣ. μl divided by l is equal to e divided by 2me. μl l ಈ ಕಡೆ ಬಂದ್ರೆ e divided by 2me. E is equal to 1.6 10 raised to minus 19. 2 into mass of the electron is 9.2 10 raised to minus 31. ಇದು ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 8.8 10 raised to 10 ಕೂಲಂಬ್ per kg ಬಂತು. ಯಾವುದು? μl. μl by l, ratio of magnetic dipole moment to the angular momentum, is called as gyromagnetic constant. ಇದನ್ನ gyromagnetic constant ಅಂತ ಕರೀತೀವಿ. This constant is experimentally verified and is known as gyromagnetic constant. ಯಾವುದು? μl by l is equal to 8.8 10 raised to 10 coulomb per kg ಅಂತ ಕರೀತೀವಿ. According to Bohr's quantization rule, angular momentum of electron is given by ಎಲ್ಲಿ atom chapter ಅಲ್ಲಿ ಏನಂತೀವಿ? postulates of Bohr's theory. The angular momentum of the electron is integral multiple of h by 2 pi. Integral multiple of ಅಂದ್ರೆ n is equal to quantum number. l is equal to nh by 2 pi ಅಂತ ಕರೀತೀವಲ್ಲ. ಇದು Bohr's quantization rule. atom chapter ಬರುತ್ತೆ. ಫಸ್ಟ್ PUC ಅಲ್ಲಿ, ಕೆಮಿಸ್ಟ್ರಿಯಲ್ಲಿ, ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಇದನ್ನ ಓದಿದ್ದೀರಿ. ದ ಆಂಗುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್. ನೇಲ್ ಬೋರ್ ಹೇಳ್ತಾರೆ, ಆಂಗುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ L is directly proportional to the integral multiple of h by 2 pi ಅಂತ ಅವ್ರು ಪ್ರೂಫ್ ಕೊಟ್ಟಿದ್ದಾರೆ. ಆ ಚಾಪ್ಟರ್ ಬರುತ್ತೆ, ಅದನ್ನೇ ಬರ್ಕೊಂಡಿದ್ದೀವಿ. L is equal to nh by 2 pi ನ n into h by 2 pi. When is the n 1 2 3 and h is the Planck's constant. This is called as principal quantum number. Orbital number. Mu is equal to e divided by 2me into nh by 2 pi. ಇಲ್ಲಿ ತರ ಫಾರ್ಮುಲಾ ಇದೆ.
ಇದೆಲ್ಲ ಫಾರ್ಮುಲಾ. ಈ ಎಲ್ ಇದ್ದಲ್ಲಿ NH/2π ಹಾಕೋಣ. ಆಯ್ತಾ? ಎಲ್ ಇಸ್ NH/2π ಹಾಕ್ತೀನಿ. ಏನಾಗುತ್ತೆ? E/2 ಇಂಟು NH/2π. 2 2s are 4. N into EH/4πme. EH/4πme. N is equal to 1 and the first orbit. Mu L is minimum. EH/4πme. EH/4πme. E is the charge of the electron. H is the Planck's constant. M is the mass of the electron. Pi is a constant. Which is the Bohr magneton. First orbit of hydrogen atom ಅನ್ನು ನಾವು ಬೋರ್ ಎಡಿಟ್ಸ್ ಅಂತ ಕರಿತೀವಿ. ಅದರ ಮ್ಯಾಗ್ನೆಟಿಕ್ ಬಿಹೇವಿಯರ್ ನಾವು ಹೆಂಗೆ ಕರಿತೀವಿ ಅಂದ್ರೆ ಬೋರ್ ಮ್ಯಾಗ್ನೆಟಾನ್. ಆನರ್ಡ್ ದಟ್ ಪರ್ಸನ್. ಬೋರ್ಗೆ ಗೌರವಪೂರ್ವಕವಾಗಿ ಹೆಸರು ಕೊಟ್ಟರು. ಅದು ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. mu L is minimum. EH/4πme. That's called Bohr magneton. It is also written by mu b. ಇದನ್ನ mu L ನ mu b ಅಂತಾನೂ ಬರೀತೀವಿ. ಯಾಕಂದ್ರೆ ಬೋರ್ ಮ್ಯಾಗ್ನೆಟಾನ್ ಅಂತ ಬರ್ತೀವಿ. It serves as a natural unit of magnetic moment. Bohr magneton can be defined as the orbital magnetic moment of the electron circulating in the innermost orbit of the atom. Innermost ಅಂದ್ರೆ ನ್ಯೂಕ್ಲಿಯಸ್ ತುಂಬಾ ಹತ್ರ ಇರ್ತಕ್ಕಂಥ ಆರ್ಬಿಟ್ ಇರ್ತಕ್ಕಂಥ ಎಲೆಕ್ಟ್ರಾನ್ ಅನ್ನು ಬೋರ್ ಆರ್ಬಿಟ್ ಅಂತ ಕರಿತೀವಿ. ಅದಕ್ಕಿರ್ತಕ್ಕಂಥ ಮ್ಯಾಗ್ನೆಟಿಕ್ ಮೂಮೆಂಟ್ ಇದೆಯಲ್ಲ, ಅದರ ಮ್ಯಾಗ್ನೆಟಿಕ್ ಮೂಮೆಂಟ್ ನಾವೇನ್ ಕರಿತೀವಿ ಅಂದ್ರೆ ಬೋರ್ ಮ್ಯಾಗ್ನೆಟಾನ್ ಅಂತ ಕರಿತೀವಿ. ಅಂದ್ರೆ ನಾವು ಸರ್ಕ್ಯುಲರ್ ಕಾಯಿಲಲ್ಲಿ ಓದಿದಾಗ ನಮಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಬರುತ್ತೆ, ರೆಕ್ಟಾಂಗುಲರ್ ಲೂಪ್ ಅಂತ ಬರುತ್ತೆ. ಅದಕ್ಕೆ ಹೇಳ್ತಿರೋದು ಅದನ್ನೇ ಇಟ್ಕೊಂಡು ನೇಲ್ ಬೋರ್ ಏನ್ ಮಾಡ್ತಾರೆ ಅಂದ್ರೆ ಆಟೋಮಿಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ. ಆಟೋಮಿಕ್ ಇದೆ ಅಂದ್ಮೇಲೆ ಎಲಿಮೆಂಟ್ಸ್ ಇರಬೇಕಾಯ್ತು, ಎಲಿಮೆಂಟ್ಸ್ ಇದೆ ಅಂದ್ಮೇಲೆ ಸಬ್ಸ್ಟೆನ್ಸ್ ಬರಲೇಬೇಕು. ಹೌದಾ? ಎಲ್ಲ ವಸ್ತುಗಳಿಗೂ ಮ್ಯಾಗ್ನೆಟಿಕ್ ಬಿಹೇವಿಯರ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೀಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಕಾನ್ಸೆಪ್ಟ್ಸ್ ಅನ್ನೋ 3 ಕಾನ್ಸೆಪ್ಟ್ಗಳನ್ನ ನಾವು ಓದ್ತೀವಿ. ಇವನ್ನ 3 ಮಾರ್ಕ್ಸ್ಗೆ ಕೇಳ್ತಾರೆ. ಆಯ್ತಾ? ಇದಾದ್ಮೇಲೆ ಬರ್ತಕ್ಕಂಥದ್ದು ಯಾವುದು ಅಂದ್ರೆ SCC, ಸಸ್ಪೆಂಡೆಡ್ ಕಾಯಿಲ್ ಗೆಲಾಮೀಟರ್ ಆರ್ ಮೂವಿಂಗ್ ಕಾಯಿಲ್ ಗೆಲಾಮೀಟರ್ ಅಂತ ಕರಿತೀವಿ. ಬೇಸ್ ಆನ್ ದ ಪ್ರಿನ್ಸಿಪಲ್ ಆಫ್ ರೆಕ್ಟಾಂಗುಲರ್ ಕಾಯಿಲ್. ಇದ್ರ ಮೇಲೆನೆ ಟಾರ್ಕ್ ಅಂದ್ರೆ ರೆಕ್ಟಾಂಗುಲರ್ ಲೂಪ್ ಅಂತ ಏನು ಫಸ್ಟ್ ಓದಿದ್ವಲ್ಲ, ಇದು ಈ ಕಾನ್ಸೆಪ್ಟ್. ಟಾರ್ಕ್ ಇಸ್ ಈಕ್ವಲ್ ಟು NBA ಅಂತ ಬಂದಿಲ್ಲ. ಇದನ್ನೇ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಒಂದು ಗೆಲಾಮೀಟರ್ ತಯಾರು ಮಾಡ್ಕೊಳ್ತೀವಿ. ಆ ಗೆಲಾಮೀಟರ್ ನಾವು ಸಸ್ಪೆಂಡೆಡ್ ಕಾಯಿಲ್ ಗೆಲಾಮೀಟರ್, ಮೂವಿಂಗ್ ಕಾಯಿಲ್ ಗೆಲಾಮೀಟರ್ ಆರ್ ಬ್ಯಾಲಿಸ್ಟಿಕ್ ಗೆಲಾಮೀಟರ್ BCG ಅಂತ ಕರಿತೀವಿ. ಬ್ಯಾಲಿಸ್ಟಿಕ್ ಗೆಲಾಮೀಟರ್ ಅಂತ ಕರಿತೀವಿ. ಬ್ಯಾಲಿಸ್ಟಿಕ್ ಗೆಲಾಮೀಟರ್ ಅಂತ ಕರಿತೀವಿ. ಅದು ಹೌದು. ಸಸ್ಪೆಂಡೆಡ್ ಕಾಯಿಲ್ ಗೆಲಾಮೀಟರ್ ಅಂತ ಕರಿತೀವಿ. ಮೂವಿಂಗ್ ಕಾಯಿಲ್ ಗೆಲಾಮೀಟರ್ ಇದು ನಮ್ಮ ಲ್ಯಾಬ್ ಅಲ್ಲಿ ಬೇಕಾಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್. ಅರ್ಥ ಆಯ್ತು? ಇದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ.